ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಮಾರ್ನಿಂಗ್ ಎದ್ದಾಗ ನನ್ನ ಬಾಲ್ಕನಿಯಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಬ್ಯಾಂಗ್ಳೂರ್. ಆ್ಯಕ್ಚುಲಿ ನಾನು ಬಾಲ್ಕನಿಯಿಂದ ನೋಡಿದಾಗ ವ್ಯೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ನಾನು ಯಾವಾಗಲೂ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಇಲ್ಲಿ ಬಂದು ನೋಡ್ತೀನಿ. ಆ್ಯಕ್ಚುಲಿ ಇವತ್ತು ನನಗೊಂದು ನನ್ನ ಫ್ರೆಂಡ್ದು ಮದುವೆಗೆ ಹೋಗಬೇಕಾಗಿತ್ತು. ಅದು ನಾಗರಬಾವಿಲಿತ್ತು. ಬಟ್ ನಾನು ಕುಕ್ ಬರಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಹಸ್ಬೆಂಡ್ಗೆ ನಾನು ಎಗ್ ಫ್ರೈಡ್ ರೈಸ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಹೋಲ್ ಗರಂ ಮಸಾಲ ಹಾಕಿಬಿಟ್ಟು ಅದಕ್ಕೆ ಚಾಪ್ಡ್ ಆನಿಯನ್ಸ್ ಹಾಕಿ, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ತಿರುಗಿಸಿ ಮತ್ತು ಸ್ವಲ್ಪ ಲಿಡ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು. ಅಷ್ಟೊತ್ತಿಗೆ ಸ್ವಲ್ಪ ಆನಿಯನ್ ನೀಟಾಗಿ ಕುಕ್ ಆಗುತ್ತೆ. ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಇದನ್ನೆಲ್ಲ ಹಾಕಿ ಮತ್ತು ತಿರುಗಿಸ್ಕೊಳ್ಳಿ. ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ಖಾರ ಕಮ್ಮಿ ತಿನ್ನೋದು. ನಿಮಗೆ ಬೇಕಾದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ನಾನು ಈ ತೇಜು ಬಿರಿಯಾನಿ ಮಸಾಲಾನ ಸ್ವಲ್ಪ ಹಾಕ್ಕೊತೀನಿ, ಯಾಕಂದರೆ ಎಗ್ ಫ್ರೈಡ್ ರೈಸ್ ಸ್ವಲ್ಪ ಸ್ಪೈಸಿ ಅಂದರೆ ಮಸಾಲ ಇದ್ದರೆ ಚೆನ್ನಾಗಿರುತ್ತೆ. ಸೊ ಆಮೇಲೆ 4 ಎಗ್ ಹೊಡ್ದು ಹಾಕ್ಕೊತಾ ಇದ್ದೀನಿ ಇದರಲ್ಲಿ. ಎಗ್ಗು ನಿಮ್ಗೆ ಇಷ್ಟ ಬಂದಷ್ಟು ನೀವು ಹಾಕ್ಕೊಬೋದು. ಯಾಕಂದರೆ ಕೆಲವರು ಜಾಸ್ತಿ ಹಾಕ್ಕೊಳ್ಳೋಕೆ ಇಷ್ಟಪಡ್ತಾರೆ, ಕೆಲವರು ಕಮ್ಮಿ ಹಾಕ್ಕೊಳ್ಳೋಕೆ ಇಷ್ಟಪಡ್ತಾರೆ. ಬಟ್ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೆ ಇವತ್ತು, ಅದಕ್ಕೆ 4 ಎಗ್ನ ಹೊಡೆದ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಈ ಥರ ಒಂದು ಸಲ ಮಾಡ್ಕೊಂಡಾದಮೇಲೆ ನೀವು ಮತ್ತೆ ಲಿಡ್ ಮುಚ್ಚಿ ಇಟ್ಟರೆ ಆ ಎಗ್ ನೀಟಾಗಿ ಕುಕ್ ಆಗಿರುತ್ತೆ. ಯಾಕಂದರೆ ಓಪನ್ ಇಟ್ಟರೆ ಅಷ್ಟು ಬೇಗ ಕುಕ್ ಆಗೋಲ್ಲ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೆ ಬೆಟರು. ಅದಾದಮೇಲೆ ನೋಡಿ ಎಷ್ಟು ನೀಟಾಗಿ ಕುಕ್ ಆಗಿದೆ. ಇದರಲ್ಲಿ ಆಲ್ಮೋಸ್ಟ್ ಇದು ರೆಡಿ ಆಗಿಬಿಟ್ಟಿದೆ. ನಾವು ರೈಸ್ ಹಾಕಿ ಮಿಕ್ಸ್ ಮಾಡ್ಬೋದು. ಆದರೆ ಅದಕ್ಕಿಂತ ಮುಂಚೆ ನಾನು ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊನ ನೀವು ಇದು ಎಗ್ಗೆಲ್ಲ ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಹಾಕಬೇಕು, ಇಲ್ಲಾಂದ್ರೆ ಮುಂಚೆ ಹಾಕಿದ್ರೆ ಈ ಎಗ್ ಕ್ಲಟರ್ ಆಗಿ ಬರಲ್ಲ. ಇನ್ನೊಂದು ಪ್ಯಾನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತು 3 ಎಗ್ನ ಅಲ್ಲಿ ಇದು ಮಾಡ್ಕೊತಾ ಇದ್ದೀನಿ, ಈ ಥರ ಬೀಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಯಾಕಂದರೆ ನಿಮ್ಮದೆಲ್ಲ ಎಗ್ ಫ್ರೈಡ್ ರೈಸ್ ಆದಮೇಲೆ ಆ ಕ್ಲಟರ್ ಆಗಿರೋ ಎಗ್ಸನ್ನ ನೀವು ಇದು ಆಯಿಲಲ್ಲಿ ಫ್ರೈ ಮಾಡಿರೋ ಎಗ್ನ ಹಾಕ್ಕೊಂಡ್ರೆ ಮಧ್ಯದಲ್ಲಿ ನಿಮಗೆ ಎಗ್ ಫ್ರೈಡ್ ರೈಸ್ಗೆ ಸಿಗ್ತಾ ಇರುತ್ತೆ, ಅದು ಚೆನ್ನಾಗಿ ಅನ್ಸುತ್ತೆ ಅವಾಗ. ಆಮೇಲೆ 1 ಲೆಮನ್ ಹಾಕೋತಾ ಇದ್ದೀನಿ, ಲೆಮನ್ ಜ್ಯೂಸು 1 ಸಾಕಾಗುತ್ತೆ. ಬಟ್ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡು. ನೀವು ಜಾಸ್ತಿ ಮಾಡ್ತಾಯಿದ್ರೆ ಸ್ವಲ್ಪ ಜಾಸ್ತಿ ಲೆಮನ್ ಜ್ಯೂಸನ್ನು ಹಾಕ್ಕೊಬೋದು. ಬಟ್ 1 ಎನಫ್. ನಾನು ಇವತ್ತು ಮಾಡ್ತಾ ಇರೋ ಇದಕ್ಕೆ ಸಾಕು. ಆಮೇಲೆ ನಾನು ಇದರಲ್ಲಿ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಇದ್ರ ಜೊತೆಗೆ ನಾನು ಪುದೀನ ಲೀವ್ಸ್ ಸಹಿತನೂ ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಪುದೀನ ಲೀವ್ಸ್ ಹಾಕಿದ್ರೆ ಒಂದು ಸ್ವಲ್ಪ ಅದರದ್ದು ಫ್ಲೇವರ್ ಬರುತ್ತೆ, ಸ್ವಲ್ಪ ಟೇಸ್ಟ್ ಇರುತ್ತೆ ನಿಮ್ಮ ಎಗ್ ಫ್ರೈಡ್ ರೈಸು. ಆಮೇಲೆ ನಾನು ರೈಸ್ ಇದಕ್ಕೆ ಬೇರೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈ ರೈಸ್ಗೆ ನಾನು ಮಾಡ್ಕೊಳ್ಳುವಾಗೇ ಸ್ವಲ್ಪ ಒಂದು 1/2 ಕಪ್ ನೀರು ಕಮ್ಮಿ ಇಟ್ಟಿರ್ತೀನಿ. ಸೊ ರೈಸ್ ಸ್ವಲ್ಪ ಉದ್ರಾಗಿ ಬರುತ್ತೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಕೇಸರ್ ಕಲ್ಯ ಅಂತ ರೈಸು. ಆ್ಯಕ್ಚುಲಿ ಈ ರೈಸ್ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ನೀವು ಏನಾದರೂ ಒಂದು ಸಿಂಪಲಾಗಿ ಸಾಂಬಾರು ಮಾಡಿಬಿಟ್ಟಿನೋ ಬರೀ ರೈಸ್ ಸಾಂಬಾರು ತಿನ್ನೋಕ್ಕೂ ಆ ರೈಸೇ ಅಷ್ಟು ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ನಾನು ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಬಿಡ್ತಾನೆ ಇಲ್ಲ ಅದು. ಬೇಕಾದರೆ ನೀವು ಆರ್ಡರ್ ಮಾಡ್ಬೋದು. ನೀವು ಯಾರ ಹತ್ರ ರೈಸ್ ಬೈ ಮಾಡ್ತೀರಾ ಅವ್ರ ಹತ್ರ ಕೇಳಿ ಕೇಸರ್ ಕಲ್ಯ ರೈಸ್ ಸಿಗತ್ತಾ ಅಂತ. ಅದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, ಬಟ್ ಆದರೆ ತುಂಬ ಟೇಸ್ಟ್ ಬರುತ್ತೆ. ನೀವು ಅದನ್ನು ರೈಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಿಮ್ಮದೆಲ್ಲ ಬಿರಿಯಾನಿ ಮತ್ತು ಈ ಥರ ಎಗ್ ಫ್ರೈಡ್ ರೈಸ್ ಎಲ್ಲ ಜಾಸ್ತಿ ಟೇಸ್ಟ್ ಬರುತ್ತೆ. ಆಮೇಲೆ ನಾವು ರೆಡಿ ಆಗಿಬಿಟ್ಟು ನಾಗರಬಾವಿ ಹತ್ರ ಇರೋ ಇದು ಹಾಲ್ಗೆ ಹೋದ್ವಿ, ಚೌಲ್ಟ್ರಿಗೆ. ಅಲ್ಲಿ ಹೋಗಿ ನೋಡಿದ್ರೆ ನಾವು ಒಂದು 12:15 ಹೋಗಿದ್ವಿ. ಅಷ್ಟೊತ್ತೊಳಗೆ ಮದುವೆ ಮುಗ್ದೇ ಹೋಗ್ಬಿಟ್ಟಿತ್ತು. ನಾವು ಹೋಗ್ಬಿಟ್ಟು ಊಟಕ್ಕೆ ಹೋದರೆ ಸಹಿತ ಊಟನೂ ಇರಲಿಲ್ಲ, ತುಂಬ ಬೇಜಾರಾಗೋಯಿತು. ಆಮೇಲೆ ಆ ಚೌಲ್ಟ್ರಿಯಿಂದ ಆಚೆ ಬಂದಿದ್ದ ತಕ್ಷಣ ಪಕ್ಕದಲ್ಲೇ ಒಂದು GM ರೆಸ್ಟೋರೆಂಟ್ ಅಂತ ಇತ್ತು. ನಮ್ಗೆ ಅಲ್ಲಿ ಹೋದ್ಮೇಲೆ ಊಟನೇ ಸಿಕ್ಕಿಲ್ಲ ಅಲ್ಲ, ಇನ್ನೇನು ತುಂಬ ಹಸಿವಾಗ್ತಾಯಿತ್ತು. ಇಲ್ಲಿಗೆ ಬಂದಿದ್ದ ತಕ್ಷಣ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇತ್ತು, ಒಂದು 10 ಸ್ಟೆಪ್ಸ್ ಹಾಕಿದರೆ ಇದು ಸಿಕ್ತು. ಅಲ್ಲಿ ಎಷ್ಟು ಚೆನ್ನಾಗಿತ್ತಂದರೆ ನೋಡಿ, ರ್ಯಾಬಿಟ್ ಎಷ್ಟು ಕ್ಯೂಟಾಗಿದೆ. ನನ್ನ ಮಗ ಅಂತ ಇದ್ದ, ಒಳ್ಳೇದಾಯಿತು ಚೌಲ್ಟ್ರಿಯಲ್ಲಿ ಬೇಗ ಮದುವೆ ಮುಗ್ದೋಗಿದ್ದಕ್ಕೆ ಅಟ್ಲೀಸ್ಟ್ ನಾವು ಇಲ್ಲಿ ಬಂದ್ವಲ್ಲ, ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಆಮೇಲೆ ಇಲ್ಲಿ ನೋಡಿ, ಅಲ್ಲಿ ಡಕ್ಸ್ ಆಯ್ತಾ ಇತ್ತು, ಎಷ್ಟು ಚೆನ್ನಾಗಿದೆ ಅದೆಲ್ಲ ನೋಡ್ಬಿಟ್ಟು ನಮ್ಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿಯ ಇದರಲ್ಲಿ ಆ್ಯಕ್ಚುಲಿ ಇದು ಬಾರನ್ ಕಿಚನ್ನು. ಇಲ್ಲೇನಂತ ಹೇಳಿದ್ರೆ ಸ್ಮಾಲ್ ಕಾಟೇಜಸ್ ಥರ ಮಾಡಿದ್ದ. ನಾವು ಆ್ಯಕ್ಚುಲಿ ಶಿವಮೊಗ್ಗ, ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಹೈವೇಲಿ ಹೋಗುವಾಗ ಈ ಥರದ್ದು ಡಾಬಾ ಎಲ್ಲ ಸಿಕ್ಕತ್ತೆ. ಬಟ್ ಇದು ತುಂಬ ಚೆನ್ನಾಗೇ ಇತ್ತು ನೋಡೋಕ್ಕೆ. ನೋಡಿ ರ್ಯಾಬಿಟ್ಸ್ ಎಷ್ಟು ಕ್ಯೂಟ್ ಆಗಿದೆ. ನಂಗೆ ಈ ರ್ಯಾಬಿಟ್ಸ್ ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲ್ಲಿ ಮದುವೆ ಮನೆ ಮುಗ್ದೋಗ್ಬಿಟ್ಟು ಊಟನೂ ಸಿಕ್ಕಿಲ್ಲ ಅನ್ನೋ ಬೇಜಾರೇ ಹೋಗ್ಬಿಡ್ತು. ಆ್ಯಕ್ಚುಲಿ ನಾನು ಆ ಮದುವೆ ಮನೆಗೆ ಅಟೆಂಡ್ ಆಗೋಕ್ಕಂತ ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಬಟ್ ಸ್ಟಿಲ್ ಹಂಗಾಗಿದ್ದಕ್ಕೆ ನಂಗೆ ತುಂಬ ಡಿಸಪಾಯಿಂಟ್ ಆಗೋಯಿತು. ನಾನು ಈ ಥರ ರೆಡಿಯಾಗಿ ಹೋಗಿದ್ದೆ. ಆಮೇಲೆ ನಾವಲ್ಲಿ ಆ್ಯಕ್ಚುಲಿ
ತುಂಬ ಐಟಮ್ಸ್ ಆರ್ಡರ್ ಮಾಡಿದ್ವಿ, ಬಟ್ ಅದು ಬರೋಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು. ಅದಕ್ಕೆ ನನ್ನ ಮಗ ಸ್ಪೂನ್ನೇ ತಿನ್ನೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದ. ಆ್ಯಕ್ಚುಲಿ ನನ್ನ ಮಗ ಬಂದು ಅವನು ತುಂಬ ಅಂದರೆ ತುಂಬ ಜೋಕ್ ಮಾಡ್ತಾನೆ. ಅವನ ಜೊತೆಗೆ ಬೇಕಾದ್ರೆ ಒಂದು 400 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡ್ತಿದ್ರು ಸಹಿತ ಬೇಜಾರಾಗಲ್ಲ. ಈಸ್ ದ ಬಿಗ್ಗೆಸ್ಟ್ ಎಂಟರ್ಟೈನರ್. ಆ್ಯಕ್ಚುಲಿ ಸಕ್ಕ ಜೋಕ್ ಮಾಡ್ತಾನೆ ಅವನು. ಆಮೇಲೆ ನಾವು ಚಿಕನ್ ಮಂಚೂರಿಯನ್ ಆರ್ಡರ್ ಮಾಡಿದ್ವಿ. ಆ ಚಿಕನ್ ಮಂಚೂರಿಯನ್ ಬಂತು, ಬಟ್ ಏನಂದರೆ ಅದು ತುಂಬ ಸ್ಪೈಸಿ ಇತ್ತು. ನಾವು ಸ್ವಲ್ಪ ತಿಂದಾಗ್ಬಿಟ್ಟಿತ್ತು. ಆಮೇಲೆ ಅವರಿಗೆ ಹೇಳಿದ್ವಿ, ಸರಿ ಅಂತ ಅವರಿಗೆ ಮತ್ತೆ ವಾಪಸ್ ತೊಗೊಂಡೋಗಿ ಕಮ್ಮಿ ಸ್ಪೈಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಬಟರ್ ನಾನ್ ಮತ್ತು ಚಿಕನ್ ಬಟರ್ ಚಿಕನ್ ಸಹಿತ ಆರ್ಡರ್ ಮಾಡಿದ್ವಿ. ಬಟರ್ ಚಿಕನ್ ಮಾತ್ರ ಮೈಂಡ್ ಬ್ಲೋಯಿಂಗ್ ಸಖತ್ ಟೇಸ್ಟಿ ಇತ್ತು. ನಾವು ಸ್ಟಾರ್ಟರ್ ತುಂಬ ಖಾರ ಇತ್ತು ಅಂದಿದ್ದಕ್ಕೆ ನಮಗೆ ಇದು ಏನದು ಗ್ರೇಪ್ಸ್ದು ಅವರೇ ಕಾಂಪ್ಲಿಮೆಂಟರಿಯಾಗಿ ಇದು ಕೊಟ್ಟರು, ಜ್ಯೂಸ್ ತಂದು ಕೊಟ್ಟರು. ಅದಕ್ಕೆ ನನ್ನ ಮಗ ಕಾಮಿಡಿ ಮಾಡ್ತಿದ್ದ, ಮಮ್ಮಿ ನೀನು ಆಸ್ಕಾರ್ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡ್ತೀಯ, ನಿನ್ನ ಆ್ಯಕ್ಟಿಂಗ್ ನೋಡಿ ಅವರು ಕಾಂಪ್ಲಿಮೆಂಟರಿ ಗಿಫ್ಟ್ ಕೊಟ್ಟರು ಅಂತೇಳ್ಬಿಟ್ಟು. ಆಮೇಲೆ ನಾವಿಲ್ಲಿ ಬರ್ನ್ಡ್ ಗಾರ್ಲಿಕ್ ಇದ್ರದ್ದು ಬರ್ನ್ ಗಾರ್ಲಿಕ್ ನ್ಯೂಡಲ್ಸ್ ಆರ್ಡರ್ ಮಾಡಿದ್ವಿ. ಈಗೇನು ಅಲ್ಲೂ ಸ್ವಲ್ಪ ಅವರು ಆರ್ಡರ್ ಕೊಡುವಾಗ ನಮಗೆ ವೆಜ್ಜಿಂದ ಕೊಟ್ಬಿಟ್ಟಿದ್ರು. ನಾವು ಚಿಕನಿಂದ ಆರ್ಡರ್ ಮಾಡಿದ್ವಿ, ಮತ್ತು ಅವರು ಚಿಕನಿಂದ ಪ್ರಿಪೇರ್ ಮಾಡಿ ಕೊಟ್ಟರು. ಆ್ಯಕ್ಚುಲಿ ಅದನ್ನು ತುಂಬ ಟೇಸ್ಟ್ ಇತ್ತು. ಆ್ಯಕ್ಚುಲಿ ಇಲ್ಲಿ ಫುಡ್ ಸಖತ್ ಟೇಸ್ಟಿ ಇತ್ತು. ಅದಕ್ಕೆ ಅವರು 2 ಟೈಮ್ಸ್ ಮಿಸ್ಟೇಕ್ಸ್ ಮಾಡಿದ್ರು ನಮ್ಗೆ ಅವ್ರ ಮೇಲೆ ಏನೂ ಬೇಜಾರಾಗಲಿಲ್ಲ. ಯಾಕಂತ ಹೇಳಿದರೆ ಅವರು ಫಸ್ಟು ಮಂಚೂರಿಯನ್ ನಮ್ಗೆ ಸ್ಪೈಸಿ ಇರಬಾರ್ದು ಅಂತ ಹೇಳಿದ್ರು ತುಂಬ ಸ್ಪೈಸಿ ಮಾಡಿದರು. ಆವಾಗಲೂ ಬೇಜಾರಾಗಲಿಲ್ಲ. ಬಟ್ ಯಾಕಂತ ಹೇಳಿದ್ರೆ ಫುಡ್ ಟೇಸ್ಟ್ ಇದ್ದಿದ್ದರಿಂದ ನಮ್ಗೆ ಅದೆಲ್ಲ ಮರ್ತೋಯ್ತು. ಆಮೇಲೆ ಮತ್ತೆ ಆಚೆ ಬಂದಿದ ತಕ್ಷಣ ನೋಡ್ತಾ ಇದ್ವಿ, ಇಲ್ಲಿ ಒಂದು ರ್ಯಾಬಿಟ್ಟು 2 ಮರಿ ಹಾಕ್ಬಿಟ್ಟಿತ್ತು. ಎಷ್ಟು ಚೆಂದ ಇತ್ತು ಅಂತ ಹೇಳಿದರೆ, ನಾನು ಅದನ್ನು ಮುಟ್ಬೇಕಂತ ಅನಿಸ್ರು ಭಯನೂ ಅಷ್ಟೇ ಇತ್ತು ನನಗೆ. ಅದು ನಾನೇನೋ ಫೀಡ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ ಅಂತ ಪಾಪ ಅದು ಮರಿನ ಬಿಟ್ಬಿಟ್ಟು ನನ್ನನ್ನು ನೋಡ್ತಾ ಇತ್ತು. ಬಟ್ ಆ ಮರಿಗಳು ಎಷ್ಟು ಕ್ಯೂಟಾಗಿದ್ವು ಅಂದರೆ ನೋಡಿ, ಹತ್ತಿರದಿಂದ ನೋಡಿ ಎಷ್ಟು ಕ್ಯೂಟಾಗಿತ್ತು. ಆ್ಯಕ್ಚುಲಿ ಅದ್ರದ್ದು ಮಮ್ಮಿ ಇದು ಮದರ್ ಇದೆಯಲ್ಲ, ಅದನ್ನು ಯಾವಾಗಲೂ ಈ ಥರ ಮುಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ನಾನು ಕೈ ಹಿಂಗೆ ಮಾಡಿದ್ದಕ್ಕೆ ಅದು ನಾನೇನೋ ಫೀಡ್ ಮಾಡ್ತಿದ್ದೀನಿ ಅಂತ ಅಲ್ಲಿ ಬಂತು ಆ್ಯಕ್ಚುಲಿ. ಆಮೇಲೆ ಅಲ್ಲಿ ಆ್ಯಕ್ಚುಲಿ ಫಿಶಸ್ಸು ಎಲ್ಲ ಇತ್ತು. ನಂಗೆ ಅದೆಲ್ಲ ನೋಡೋದಂದರೆ ತುಂಬ ಇಷ್ಟ. ಸೊ ಅಲ್ಲೊಂದು ನೋಡ್ತಾ ಇದ್ದೆ ಎಲ್ಲದನ್ನೂ. ಆಮೇಲೆ ನಾವು ಮನೆಗೆ ಬರೋಣ ಅಂತೇಳ್ಬಿಟ್ಟು ಮತ್ತೆ ವಾಪಸ್ಸು ಬರ್ತಾಯಿದ್ವಿ. ಬಟ್ ನಾನು ಬರ್ತಾ ಇರುವಾಗ ನಮ್ಮ ಮನಸ್ಸಲ್ಲಿ ತುಂಬ ಬೇಜಾರಾಗ್ತಿತ್ತು. ಯಾಕಂದರೆ ನಾನು ಈ ಮದುವೆಗೆ ಅಟೆಂಡ್ ಮಾಡಬೇಕು ಅಂತ ಹಿಂದಿನ ದಿವಸ ಪಾರ್ಲರ್ಗೆ ಹೋಗಿದ್ದೆ, ಮತ್ತು ಎಷ್ಟೊಂದು ದಿನದಿಂದ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ ಮದುವೆಗೆ ಹೋಗ್ಬೇಕಂತ. ಅವ್ರದ್ದು ದಾರೆ ಆ್ಯಕ್ಚುಲಿ 8:30ಇಂದ 9 ತನಕ ಇತ್ತು. ಸೊ ಅದಕ್ಕೆ ಅವ್ರ ಮದುವೆ ಬೇಗ ಮುಗಿದ್ಬಿಟ್ಟು ಎಲ್ಲ ರಿಲೇಟಿವ್ಸ್ ಹೋಗಿದ್ರು. ನಾವು ಹೋದಾಗ ಹುಡುಗನ ಕಡೆ ಒಂದು 20 ಜನ ಮತ್ತು ಹುಡುಗಿ ಕಡೆ ಮಾತ್ರ ಒಂದು 10 ಜನ ಇದ್ದರು. ಊಟ ಹಾಲಲ್ಲಂತೂ ಫುಲ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಉಳಿದಿರೋದೆಲ್ಲ ಪಾರ್ಸೆಲ್ ತೆಕ್ಕೊಂಡು ಹೋಗ್ತಾಯಿದ್ರು. ನಾವು ಜಸ್ಟ್ 10:10 ಹೋಗಿದ್ವಿ. 11:15 ಅಲ್ಲ, ಅಷ್ಟೊಂದು ಬೇಜಾರಾಗೋಯಿತು. ಆಮೇಲೆ ನಾವು ಬರ್ತಾ ಇರುವಾಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗಡೆಯಿಂದ ಬರ್ತಾಯಿದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿತ್ತಂತ ಹೇಳಿದರೆ ತುಂಬ ಗ್ರೀನ್ರಿ ಇತ್ತು. ನಾವು ಅದೇ ಮಾತಾಡ್ಕೊತಾ ಇದ್ವಿ, ಬ್ಯಾಂಗ್ಳೂರು ಥರ ವೆರೈಟಿ ಇಡೀ ಹೋಲ್ ವರ್ಲ್ಡಲ್ಲಿ ಯಾವ ಸಿಟಿಯಲ್ಲೂ ಸಿಗಲ್ಲ ಅನಿಸುತ್ತೆ. ಬಿಕಾಸ್ ಬ್ಯಾಂಗ್ಳೂರು ಮಧ್ಯದಲ್ಲೇ, ನಿಮ್ಗೆ ಸಿಟಿ ಮಧ್ಯದಲ್ಲೇ ತಿಕ್ ಫಾರೆಸ್ಟ್ ಸಹಿತ ಸಿಕ್ಕತ್ತೆ. ನಾವು ಆ್ಯಕ್ಚುಲಿ ಈ ಪ್ಲೇಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಹೋಗುವಾಗಿಂದ ರೂಟ್ದು ನಾನು ವೀಡಿಯೋ ತೆಕ್ಕೊಂಡಿಲ್ಲ. ಅಲ್ಲಿ ಹೋದರೆ ಒಂದು ತಿಕ್ ಫಾರೆಸ್ಟ್ ಒಳಗೇ ಹೋದಂಗೆ ಅನ್ನಿಸ್ತಾ ಇತ್ತು. ಆ ಥರ ಇತ್ತು ಪ್ಲೇಸು. ಬರುವಾಗ ನಾವು ಮತ್ತೆ ಈ ಕಡೆ ಯೂನಿವರ್ಸಿಟಿಯಿಂದ ಬಂದ್ವಿ. ಯೂನಿವರ್ಸಿಟಿ ಅಂತೂ ಎಷ್ಟು ಚೆನ್ನಾಗಿತ್ತಂದರೆ ಎಷ್ಟು ಕಾಮಾಗಿತ್ತು, ಫುಲ್ಲು ಗ್ರೀನ್ರಿ ಇತ್ತು. ನಾವು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಬರ್ತಾಯಿದ್ವಿ. ಬ್ಯಾಂಗ್ಳೂರಲ್ಲಿ ಏನು ಬೇಕಾದರೂ ಸಿಕ್ಕತ್ತೆ. ಒಂದು ಕಡೆ ನೋಡಿದ್ರೆ ನಿಮಗೆ ಫುಲ್ಲು ಸಿಟಿ ಕಾಂಕ್ರೀಟ್ ಜಂಗಲ್ ಕಾಣಿಸಿದ್ರೆ, ಇನ್ನೊಂದು ಕಡೆ ನಿಮಗೆ ಫುಲ್ಲು ಫಾರೆಸ್ಟು, ಫುಲ್ಲು ಗ್ರೀನ್ರಿ, ಫುಲ್ ಏನಂದರೆ ಪ್ಯೂರ್ ಆಕ್ಸಿಜನ್ನು ಎಲ್ಲನೂ ಸಿಕ್ಕತ್ತೆ. ಸೊ ಇಷ್ಟೊಂದು ವಂಡರ್ಫುಲ್ ಸಿಟಿ ಬ್ಯಾಂಗ್ಳೂರು ಎಲ್ಲೂ ಸಿಕ್ಕಲ್ಲ ಅನಿಸುತ್ತೆ ವರ್ಲ್ಡಲ್ಲಿ. ನಂಗೆ ಅದೇ ಅಂದ್ಕೊಂಡು ಬರ್ತಾಯಿದ್ವಿ ನಾವು. ಆ್ಯಕ್ಚುಲಿ ವಿ ಆರ್ ಸೋ ಲಕ್ಕಿ, ಬ್ಯಾಂಗ್ಳೂರಲ್ಲಿ ಏನಿಲ್ಲ ಎಲ್ಲದೂ ಇದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಇವತ್ತು ನನ್ನ ಮಗನ ಜೊತೆಗೆ ತುಂಬ ಒಂದು 2 years ಅವ್ನು ತುಂಬ ಬ್ಯುಸಿ ಇರ್ತಾ ಇದ್ದ. ಯಾವಾಗೂ ಸ್ಟಡೀಸು, ಎಕ್ಸಾಮ್ಸು, ಅದು ಇದು ಅಂತ. ಅವ್ನ ಜೊತೆಗೆ ಯಾರೇ ಇದ್ರೂ ಸಹಿತ ಅವ್ರಿಗೊಂದು 5 ನಿಮಿಷನೂ ಬೋರ್ ಆಗಲ್ಲ. ಅವ್ನು ಎಷ್ಟು ಎಂಟರ್ಟೈನ್ ಮಾಡ್ತಿರ್ತಾನೆ ಅಂತ ಹೇಳಿದ್ರೆ ಬರೀ ಜೋಕ್ಸ್ ಮಾಡ್ತಾ ಇರ್ತಾನೆ. ನಾನು ಹೋಗಿ ಮನೆಗೆ ಬರೋ ತನಕನೂ ಎಷ್ಟು ಜೋಕ್ಸ್ ಮಾಡ್ತಾಯಿದ್ದ. ಅವನೇ ಅಂತ ಇದ್ದ, ಮಮ್ಮಿ ನಾನು ಇವತ್ತು ಎಷ್ಟು ನಿಂಗೆ ನಗ್ಸಿದ್ದೀನಲ್ಲ. ಅದಕ್ಕೆ ಅವನ ಜೊತೆಗೆ ಹೋದಾಗ ನಾವು ಆಚೆ ಏನಾದರೂ ತಿಂದರೆ ಆ್ಯಕ್ಚುಲಿ ಅವನೇ ಬಿಲ್ ಕಟ್ತಾನೆ. ಯಾಕಂದರೆ ಅವ್ನು ಪಾಕೆಟ್ ಮನಿಯಿಂದ ಕಟ್ತಾನೆ. ಅವ್ರ ಪಪ್ಪ ಇಲ್ದಾಗ ನಾನು ಅವನ ಜೊತೆಗೆ ಹೋದರೆ ಮಾತ್ರ ಅವ್ನು ಬಿಲ್ ಕಟ್ತಾನೆ. ಅದಕ್ಕೆ ಇವತ್ತು ಅಂತ ಇದ್ದ, ಮಮ್ಮಿ ನನಗೆ ಇಷ್ಟೊಂದು ನಗಾಡ್ಸಿದನಲ್ಲ ನಿನಗೆ,
ಅದಕ್ಕೆ ಇವತ್ತಿನ ಲಂಚ್ಗೆ ನೀನೇ ಪೇ ಮಾಡಬೇಕು ಅಂತ ಹೇಳಿದ್ದ, ನಾನೇ ಪೇ ಮಾಡಿದೆ. ಆಮೇಲೆ ನೆಕ್ಸ್ಟ್ ಡೇ ನಾನು ಆಫೀಸ್ಗೆ ಹೋಗಿದ್ದೆ. ಆಫೀಸ್ಗೆ ಹೋಗಿದಾಗ ನಾನು ಆ್ಯಕ್ಚುಲಿ ಆಬ್ವಿಯಸ್ಲಿ ನಾನು ಹೆಂಗೆ ಡೈಲಿ ನನ್ನ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿಬಿಡುತ್ತೆ, ಬರೀ ಏನಾದರೂ ಫ್ರೂಟ್ಸ್ ತಿಂದಿರ್ತೀನಿ. ಬಟ್ ಇವತ್ತು ನಾನು ಫ್ರೂಟ್ಸ್ ಆಯ್ತಾನು ತಿನ್ನೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಬೇಗನೆ ಬಂದೆ. ನಾನು ಮೇಲ್ಗಡೆ ಕೆಫಿಟೇರಿಯಾದಲ್ಲಿ ಲಂಚ್ ಮಾಡೋಣ ಅಂತ. ಇದು ನಮ್ಮ ಆಫೀಸಲ್ಲಿ ಕೊಡೋ ಲಂಚು. ಇವತ್ತು ನಮ್ಮ ಆಫೀಸ್ ಲಂಚಲ್ಲಿ ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಇತ್ತು. ನನಗೆ ಬಿರಿಯಾನಿ ಅಂದರೆ ಮೊದಲೇ ಇಷ್ಟ. ಅವ್ರು ಕರೆಕ್ಟಾಗಿ ಫ್ರೈಡೇಸ್ ಎಲ್ಲ ಟೈಮಲ್ಲೂ ಚಿಕನ್ ಬಿರಿಯಾನಿ ಮಾಡ್ತಾರೆ. ಸೊ ನನಗೂ ಗೊತ್ತಿರುತ್ತೆ ಚಿಕನ್ ಬಿರಿಯಾನಿ ಮಾಡಿರ್ತಾರೆ ಫ್ರೈಡೇ ಅಂತ. ಮೋಸ್ಟ್ಲಿ ಅದಕ್ಕೆ ನನಗೆ ಫ್ರೈಡೇಸ್ ಎಲ್ಲ ಬೇಗ ಬೇಗ ಹಸಿವಾಗ್ಬಿಡುತ್ತೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಹೋದೆ. ಆಮೇಲೆ ಆಫೀಸೆಲ್ಲ ಮುಗಿದ್ಮೇಲೆ ಮತ್ತೆ ನನಗೆ ಶಾಪಿಂಗ್ ಇತ್ತು. ಅದಕ್ಕೆ ನಾನು ಮತ್ತೊಂದು ಸಲ H&Mಗೆ ಹೋದೆ. ಬಿಕಾಸ್ ನಾನು ಮೊನ್ನೆ ನೋಡ್ಕೊಂಬಂದಿದ್ರಲ್ಲಿ ಕೆಲವುದೆಲ್ಲ ಇನ್ನೊಂದು ಸ್ವಲ್ಪ ತೊಗೊಳ್ಬೇಕು ಅಂತೆಲ್ಲ ಪ್ಲ್ಯಾನಿಂಗಲ್ಲಿತ್ತು. ನಾನು ಇಯರಿಂಗ್ಸ್ ಜನರಲಾಗಿ H&Mಲ್ಲಿ ಜಾಸ್ತಿ ತೊಗೊಳ್ಳಲ್ಲ, ಬಟ್ ಅರ್ಜೆಂಟಾಗಿ ನನಗೊಂದು ಬೇಕಾಗಿತ್ತು, ಸರಿ ಅಂತೇಳ್ಬಿಟ್ಟು ತೊಗೊಳ್ಳೋಣ ಅಂತ ಬಂದಿದ್ದೆ. ಮತ್ತು ಹಾಗೆ ಗಾಗಲ್ಸೂ ನಾನು ಬೇಡ ಅಂತ ಬಿಟ್ಟಿದ್ರೂ ಮನಸ್ಸಾಗ್ತಾಯಿತ್ತು ಇವತ್ತು ತೊಗೋಬೇಕು ಅಂತ. ಸರಿ ಅಂತ H&Mಲ್ಲಿ ಶಾಪಿಂಗ್ ಆದಮೇಲೆ ಅಲ್ಲಿ ಮೇಲ್ಗಡೆ ಮಿನಿಸೋ ಅಂತ ಇದೆ. ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಿದ್ದಿವತ್ತು 1MG ಮಾಲಲ್ಲಿರೋ ಮಿನಿಸೋ ಮತ್ತು H&Mಲ್ಲಿ. ಇಲ್ಲಿ ಬಂದು ನಾನು ಏನಂದರೆ ಇವತ್ತು ಆ್ಯಕ್ಚುಲಿ ತುಂಬ 3 ಕ್ಯಾಪ್ಸ್ನ ನಾನು ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಅಲ್ಲಿ ಬಿಟ್ಟಿರೋ ಕಲರ್ಸ್ ಇಲ್ಲಿ ಯಾವುದಾದ್ರೂ ಸಿಗತ್ತಾ ಅಂತ ಬಂದು ನೋಡೋಣ ಅಂತ ನೋಡ್ತಾ ಇದ್ದೆ. ಬಟ್ ನಾನು ಬಂದಿದ್ದು ಕ್ಯಾಪ್ಸ್ ತೊಗೊಳಕ್ಕೆ. ಬಟ್ ಆಮೇಲೆ ಲೇಟಾಗಿ ನಾನು ಏನಂತ ಅಂದ್ಕೊಂಡೆ ಅಂದರೆ ಒಂದು ಮೇಕಪ್ ಆರ್ಗನೈಸರ್ ಬೇಕು ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ದೆ. ಬಟ್ ಇಲ್ಲ, ನನಗೆ ಅದು ಸಿಕ್ತು. ಆ್ಯಕ್ಚುಲಿ ಕೆಲವುದೆಲ್ಲ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಬಟ್ ಒಂದು ಇದು ತುಂಬ ಇಷ್ಟ ಆಯಿತು. ಇಲ್ಲಿ ತೋರಿಸ್ತಾ ಇಲ್ಲ, ಪಿಂಕ್ ಕಲರ್, ಒಂಥರ ಲೈಟ್ ಕ್ರೀಮಿಶ್ ಕಲರ್ ಇದು. ಯಾಕಂದರೆ ಇದರಲ್ಲಿ 2 ಚಿಕ್ಕದು ಡ್ರಾಸ್ ಆಯ್ತಾಯಿತ್ತು, ಏನಾದರೂ ಇಟ್ಕೊಬೋದಾಗಿತ್ತು ಅದರಲ್ಲಿ. ಸೊ ನನ್ನ ಲಿಪ್ಸ್ಟಿಕ್ಸು ಮತ್ತು ಹೇರ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸು, ಜೊತೆಗೆ ಇದು ಸನ್ಸ್ಕ್ರೀನು ಅದೆಲ್ಲ ಇಟ್ಕೊಳ್ಳೋಕ್ಕೂ ಜಾಗ ಇತ್ತು. ಬಟ್ ಇವರು ಮಿನಿಸೋದಲ್ಲಿದ್ದಾರಲ್ಲ, ಇವರು ಎಷ್ಟು ಚೆನ್ನಾಗಿ ಸ್ಟಾಫ್ಸು ಎಷ್ಟು ಚೆನ್ನಾಗಿ ನನಗೆ ಇದು ಮಾಡಿದ್ರು ಅಂತ ಹೇಳಿದರೆ, ಅಟೆಂಡ್ ಮಾಡಿದ್ರಂದರೆ ಅವ್ರು ತುಂಬ ಖುಷಿಯಾಗಿ ಅಟೆಂಡ್ ಮಾಡ್ತಾಯಿದ್ರು. ಸೊ ಅವ್ರು ನೋಡ್ಬಿಟ್ಟೇ ಇಲ್ಲೇನಾದರೂ ಬೈ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಅದಾದಮೇಲೆ ನನಗೆ ಏನಾದರೂ ತಿನ್ನೋಣ ಅನಿಸ್ತಾಯಿತ್ತು. ಅಲ್ಲೇ ಆಪೋಸಿಟಲ್ಲಿರೋ ನೇಚರ್ಸ್ ಬಾಸ್ಕೆಟಿಗೆ ಬಂದೆ. ನಾನು ಆ್ಯಕ್ಚುಲಿ ನೇಚರ್ಸ್ ಬಾಸ್ಕೆಟಲ್ಲಿ ನನಗೆ ಪಾಪ್ಕಾರ್ನ್ಸ್ ತಿನ್ನೋದಂದರೆ ತುಂಬ ಇಷ್ಟ. ನೀವು ಯಾರಾದರೂ ಅಷ್ಟೇ ನೋಡಿ, ಇದು ಅಲ್ಲಿ ಕುಕ್ಕೀಸ್ ಆಯಿತಾ ಇಟ್ಟಿದ್ರು, ಕುಕ್ಕೀಸ್ ತೊಗೊಳ್ಳಿ ಅಂತ ಅವ್ರು ಹೇಳ್ತಾಯಿದ್ರು. ಇದು ಒಂದು ರೆಡ್ ವೆಲ್ವೆಟ್ ಕುಕ್ಕಿ, ಇನ್ನೊಂದು ಏನೋ ಹೇಳಿದ್ಲು, ಅದ್ರ ನನ್ನ ಹೆಸರೇ ಮರ್ತೋಯ್ತು. ಬಟ್ಟು ನನಗೆ ತಿನ್ನೋಕ್ಕೆ ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು. ಅವಳದಕ್ಕೆ ಇದನ್ನು ಟೇಸ್ಟ್ ಮಾಡಿ ಮೇಡಮ್ ಅಂತ ಕೊಟ್ಟಿದ ತಕ್ಷಣ ಬೇಗ ತಿಂದ್ಬಿಟ್ಟೆ ನಾನು. ಅದಾದಮೇಲೆ ಸರಿ ಅಂತೇಳ್ಬಿಟ್ಟು ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ ಬಂದೆ. ಪಾಪ್ಕಾರ್ನ್ ಆ್ಯಕ್ಚುಲಿ ನೀವು ನೇಚರ್ಸ್ ಬಾಸ್ಕೆಟಲ್ಲಿ ಏನಾದರೂ ಒಂದು ಸಲ ಪಾಪ್ಕಾರ್ನ್ ಟೇಸ್ಟ್ ಮಾಡಿದ್ರಿ ಅಂದರೆ ಯು ವಿಲ್ ಗೆಟ್ ಅಡಿಕ್ಟೆಡ್ ಟು ಇಟ್. ನಾನು ಬರ್ಕೊಡ್ತೀನಿ ಬೇಕಾದರೆ. ನಾನು ಅಷ್ಟೇ, ನಾನು ಸುಮ್ಮನೆ ಹೋಗಿರ್ತೀನಿ, ಬಟ್ ಐ ಎಂಡ್ ಅಪ್ ಬೈಯಿಂಗ್ ಪಾಪ್ಕಾರ್ನ್ ಎವ್ರಿ ಟೈಮಲ್ಲಿ. ಇದರಲ್ಲಿ 4 ವೆರೈಟೀಸ್ ಇದೆ. ಇಲ್ಲಿ ಫಸ್ಟ್ ಒಂದು ವೆರೈಟಿ ಬರುತ್ತೆ. ಇದು 3 ವೆರೈಟಿ ನಿಮಗೆ ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ನನಗೆ 200 ರೂಪೀಸ್ಗೆ ಸ್ಮಾಲ್ ಕಪ್ಪಲ್ಲಿ ಹಾಕ್ಕೊಡ್ತಾನೆ. ಮತ್ತು ಇನ್ನೊಂದು ದೊಡ್ಡ ಕಪ್ ಅಂತ ಹೇಳಿದರೆ ಅದಕ್ಕೆ ಎಷ್ಟಂತ ಪ್ರೈಸ್ ಅಂತ ನನಗೆ ಆ್ಯಕ್ಚುಲಿ ನಾನು ಕೇಳೋಕ್ಕೆ ಮರ್ತೋಗ್ಬಿಟ್ಟೆ. ನಾನು ಜನರಲಾಗಿ ಇದು 200 ರೂಪೀಸ್ದೇ ಯಾವಾಗೂ ತೊಗೊಳ್ತಾ ಇರ್ತೀನಿ. ಸರಿ ಅಂತ ನಾನು ಅವ್ರಿಗೇನು ಹೇಳ್ತೆ ಅಂತ ಹೇಳಿದರೆ, ಆ ಸ್ಮಾಲ್ ಕಪ್ಪಲ್ಲಿ 3 ಮಿಕ್ಸ್ ಮಾಡಿ ಕೊಡಿ. ಅದರಲ್ಲಿ ಕ್ಯಾರಮೆಲ್ಲು ಬರುತ್ತೆ, ಮತ್ತು ಚೀಸ್ ಇರೋದು ಬರುತ್ತೆ, ಇನ್ನೊಂದು ನಾರ್ಮಲ್ ಪಾಪ್ಕಾರ್ನು ಬರುತ್ತೆ. ಫಸ್ಟ್ ಒಂದು ಇದೆಲ್ಲ ಅದರಲ್ಲಿ ಚಾಕ್ಲೇಟ್, ವೈಟ್ ಚಾಕ್ಲೇಟು ಮತ್ತು ಬ್ರೌನ್ ಚಾಕ್ಲೇಟ್ ಎರಡೂ ಇರೋದನ್ನ ಇರುತ್ತೆ. ಅದೇ ಆ್ಯಕ್ಚುಲಿ ಇದರಲ್ಲಿ ಮಿಕ್ಸಲ್ಲಿ ಕೊಡಲ್ಲ ಅವರು. ಅದನ್ನು ತೊಗೊಂಡ್ರೆ 250 ಸಮಥಿಂಗ್ ಏನೋ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಅದನ್ನೇ ತೊಗೊಂಡಿದ್ದೆ, ಬಟ್ ಅದು ಬಾಯಿಗೆ ತುಂಬ ಸ್ವೀಟಿಶ್ ಅನಿಸ್ತಾ ಇತ್ತು. ಅದಕ್ಕೆ ಈ ಸಲ ಫುಲ್ ಮಿಕ್ಸ್ ಮಾಡಿ ತೊಗೊಳ್ಳೋಣ ಅಂತ 3 ಮಿಕ್ಸ್ ಮಾಡಿ ತೊಗೊಂಡೆ. ಆ್ಯಕ್ಚುಲಿ ನಂಗೆ ನೇಚರ್ಸ್ ಬಾಸ್ಕೆಟಿಗೆ ಬರೋದಂದರೆ ಇಷ್ಟ. ಯಾಕಂದರೆ ಇಲ್ಲಿ ಬೇರೆ ಹೈಪರ್ ಮಾರ್ಕೆಟ್ಸಲ್ಲಿ ನಮ್ಗೆ ಏನು ಸಿಗಲ್ಲ ಐಟಮ್ಸ್ಗಳು, ಅದಿಲ್ಲಿ ನಮಗೆ ಸಿಕ್ಕತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಂಬೂ ಶೂಟ್, ನಮ್ಮ ಕಡೆ ಅದಕ್ಕೆ ಕಳಲೆ ಅಂತ ಕರೀತಾರೆ. ನನಗೆ ಕಳಲೆ ತಿನ್ನೋದಂದರೆ ತುಂಬ ಇಷ್ಟ. ನನಗೆ ಅಮ್ಮ ಮಾಡಿಕೊಟ್ಟಿದ್ದನ್ನ ತಿಂದಿದ್ದು ತುಂಬ ನೆನಪು. ಬಟ್ ನಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಕ್ಕಲ್ಲ. ಬಟ್ ನೇಚರ್ಸ್ ಬಾಸ್ಕೆಟಲ್ಲಿ ಎಲ್ಲ ಟೈಮಲ್ಲಿ ಅಲ್ಲದೆ ಇದ್ರೂ ಒಂದೊಂದು ಸಲ ಸಿಕ್ಕತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಅಲ್ಲಿ ಹೋಗ್ತಾ ಇರ್ತೀನಿ. ಅದಾದಮೇಲೆ ಮತ್ತೆ ನಾನೇನು ಮಾಡಿದೆ, ಫ್ರೈಡೇ ಅಲ್ವಾ, ನಾನು ಲಕ್ಷ್ಮೀ ಟೆಂಪಲ್ಗೆ ಬಂದೆ. ಲಕ್ಷ್ಮೀದು ಆ್ಯಕ್ಚುಲಿ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾಳೆ ಲಕ್ಷ್ಮಿ ಅಮ್ಮ. ನನಗೆ ಈ ಟೆಂಪಲ್ಗೆ ಬಂದರೆ ಸಿಗೋ ನೆಮ್ಮದಿ ಅದು ಎಲ್ಲೂ ಹೋದ್ರೂ ಸಿಗಲ್ಲ.
ಗೊತ್ತಿರಲ್ಲ ಅನಿಸುತ್ತೆ. ಅಲ್ಲಿ ಭಜನೆ ಸಹಿತ ಇರುತ್ತೆ ಎವ್ರಿ ಫ್ರೈಡೇ. ಆಮೇಲೆ ಇಲ್ಲೇ ಒಬ್ಬರು ಅಜ್ಜಿ ಇದ್ದಾರಲ್ಲ, ಇವರು ಈ ಟೆಂಪಲಲ್ಲಿ 20 ಇಯರ್ಸಿಂದ ಕೆಲಸ ಮಾಡ್ತಾಯಿದ್ದಾರೆ. ನಾನು ಅಲ್ಲಿ ಹೋದಾಗೆಲ್ಲ ಅವ್ರಿಗೆ ದೇವ್ರಿಗೆ ಇದು ಕೊಡೋ ಬದಲು, ಹೂವು ಕೊಡೋ ಬದಲು ಅವ್ರಿಗೆ ಬಿಸ್ಕೆಟ್ಸ್ ಏನಾದರೂ ಕೊಡ್ತೀನಿ. ಅದಕ್ಕೆ ಅವ್ರು ನನ್ನ ಕಂಡ್ರೆ ತುಂಬ ಇಷ್ಟ. ನಾನು ಹೋದಾಗೆಲ್ಲ ಅವ್ರು ನಂಗೆ ಬ್ಲೆಸ್ ಮಾಡ್ತಾರೆ. ಇಲ್ಲಿ ನೋಡಿ, ನಾನು ಮನೆಗೆ ಬಂದಿದ್ದ ತಕ್ಷಣ ಫಿಟ್ ಚೆಕ್ ಮಾಡಿದೆ. ಆ್ಯಕ್ಚುಲಿ ಇವತ್ತು ನಾನು H&Mದು ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೆ ಮತ್ತು ಎಝಾಟೆಯಿಂದ ತೊಗೊಂಡಿದ್ದು ಒಂದು ಟಾಪ್ ಹಾಕ್ಕೊಂಡಿದ್ದೆ. ಈ ಟಾಪ್ ಅಂತೂ ನಾನು ರೀಸೆಂಟಾಗಿ ತೊಗೊಂಡಿದ್ದು, ಬಟ್ ಇದೂ ಸೇಮ್ ನಾನು 1MG ಮಾಲಲ್ಲಿರೋ ಎಝಾಟೆ ಔಟ್ಲೆಟಲ್ಲಿ ತೊಗೊಂಡಿರೋದು. ಆಮೇಲೆ ಈ ಪ್ಯಾಂಟ್ ಬಂದ್ಬಿಟ್ಟು ನಾನು ಜಯನಗರಲ್ಲಿರೋವಂಥ ಒಂದು H&M ಯಾವುದೋ ಒಂದು ಮಾಲ್ ಮರ್ತೋಗ್ಬಿಟ್ಟಿದೆ ನನಗೆ, ಒಂದು 4 ಇಯರ್ಸಿಂದ ತೊಗೊಂಡಿದ್ದೆ ನಾನು. ಆಮೇಲೆ ನಾನು ಇವತ್ತು ತುಂಬ ಶಾಪಿಂಗ್ ಮಾಡಿದ್ದು, ಅಂದರೆ ಆನ್ಲೈನ್ ಶಾಪಿಂಗ್ದೆಲ್ಲ ಪ್ರಾಡಕ್ಟ್ಸ್ ರಿಸೀವ್ ಆಗಿತ್ತು. ಅದರದ್ದೆಲ್ಲ ಅನ್ಬಾಕ್ಸ್ ಮಾಡೋಣ ನಿಮ್ಮ ಎದುರುಗಡೆ ಅಂತ ಈ ವಿಡಿಯೋ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಇದು ನೀವು ಆಲ್ರೆಡಿ ನೋಡಿದ್ದೀರಾ, ನಾನು ಮಿನಿಸೋಲ್ ತೊಗೊಂಡಿದ್ದು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಆ್ಯಕ್ಚುಲಿ ನಾನು ಮಿನಿಸೋಗೆ ಸುಮ್ಮನೆ ಅಂತ ಹೋಗಿರ್ತೀನಿ, ಬಟ್ ಏನಾದರೂ ಒಂದು ಪರ್ಚೇಸ್ ಮಾಡಿ ಬರ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಕ್ಯೂಟಾಗಿರೋದಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ, 2 ಡ್ರಾ ಥರ ಇದೆ. ಇಲ್ಲಿ ಆ್ಯಕ್ಚುಲಿ ನಾನು ಕ್ಲಿಪ್ಸ್ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಇನ್ನೊಂದರಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಕೊಬೋದು ಅಂತ. ಇನ್ನು ಚಿಕ್ಕ ಚಿಕ್ಕ ಕಂಪಾರ್ಟ್ಮೆಂಟ್ಸ್ ಇದೆ. ಅಲ್ಲಿ ನಾನು ನೇಲ್ ಪಾಲಿಶು ಮತ್ತು ನಂದು ಸನ್ಸ್ಕ್ರೀನ್ಸು, ಲಿಪ್ಸ್ಟಿಕ್ಸು ಏನು ಬೇಕಾದ್ರೂ ಇಟ್ಕೊಬೋದು. ನೀಟಾಗಿ ಅರೇಂಜ್ ಮಾಡ್ಕೊಬೇಕು. ಬಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅದನ್ನೆಲ್ಲ ಅಂದ್ಕೊತಾ ಇದ್ದೆ. ಇನ್ನೊಂದು ಪಾರ್ಸೆಲ್ ನೋಡಿ, ಅಮೆಝಾನಿಂದ ಬಂದಿದೆ. ಇದರಲ್ಲಿ ಆ್ಯಕ್ಚುಲಿ ನಾನು ನಾನು ಎಲ್ಲೋ ಒಂದು ಕಡೆ ಹೋಗಬೇಕಾಗಿದೆ. ಅದಕ್ಕೆ ನಾನು ತುಂಬ ಶಾಪಿಂಗ್ ಮಾಡ್ತಿದ್ದೆ. ಇಲ್ಲಿ ನನಗೆ 2 ಕ್ಯಾಪ್ ಆರ್ಡರ್ ಮಾಡಿದ್ದೆ. ಅದು ಆ್ಯಕ್ಚುಲಿ ಪೂಮಾ ಬ್ರ್ಯಾಂಡಿಂದ ಆರ್ಡರ್ ಮಾಡಿದ್ದೆ. ಒಂದು ಬ್ಲ್ಯಾಕ್ ಮತ್ತು ಒಂದು ವೈಟು. ಇದು ಆ್ಯಕ್ಚುಲಿ ಯೂನಿಸೆಕ್ಸ್ ಇದೆ. ಈವನ್ ಮೆನ್ ಆಲ್ಸೋ ಕ್ಯಾನ್ ವೇರ್ ಆ್ಯಂಡ್ ವುಮೆನ್ ಆಲ್ಸೋ ಕ್ಯಾನ್ ವೇರ್. ಸೊ ಅದಕ್ಕೆ ನಾನು ನಮ್ಮ ಮನೇಲಿ 3 ಜನ ಇದ್ದೀವಲ್ಲ ಅಂತೇಳ್ಬಿಟ್ಟು 3 ಕ್ಯಾಪ್ ಆರ್ಡರ್ ಮಾಡಿದ್ದೀನಿ. ಬಟ್ 2 ಕ್ಯಾಪ್ ಬಂದು ಪೂಮಾ ಬ್ರ್ಯಾಂಡಿಂದ, ಇನ್ನೊಂದು ನಾರ್ಮಲ್ ಬ್ರ್ಯಾಂಡ್, ಅದಕ್ಕೆ ಏನೋ ಬ್ರ್ಯಾಂಡ್ ನೇಮ್ ನಾನು ಮರ್ತುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಪೂಮಾದಕ್ಕಿಂತ ನಾನು ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳಬೇಕು, ಕ್ವಾಲಿಟಿ ಅದೇ ನಾನ್ ಬ್ರ್ಯಾಂಡ್ ಇತ್ತಲ್ಲ ಅದೇ ತುಂಬ ಚೆನ್ನಾಗಿತ್ತು. ಇದು ಮುಟ್ಟೋಕ್ಕೆ ಒಂದು ಸ್ವಲ್ಪ ತಳು ಥರ ಇತ್ತು. ಇನ್ನೊಂದು ನೋಡಿ, ಅದೇ ವೈಟ್ ಕಲರಲ್ಲಿ ಆರ್ಡರ್ ಮಾಡಿದ್ದೀನಿ ಪೂಮಾದಲ್ಲಿ. ಇದೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಕ್ವಾಲಿಟಿ ವೈಸ್ ನಂಗೆ ಅನ್ನಿಸ್ತು, ನಾನು ಅಂದ್ಕೊಂಡೆ ಬ್ರ್ಯಾಂಡೆಡ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ಟು ಬ್ರ್ಯಾಂಡೆಡ್ಗಿಂತ ನಾರ್ಮಲ್ ಇದ್ರದ್ದೇ ನನಗೆ ಇವತ್ತು ಆ್ಯಕ್ಚುಲಿ ಫ್ರ್ಯಾಂಕಾಗಿ ಕ್ವಾಲಿಟಿ ಇಷ್ಟ ಆಯಿತು. ನಾನು ಇದೇ ಪೂಮಾದಲ್ಲೇ ವೈಟ್ ಕಲರ್ದು ಶೂಸ್ ಆಯಿತು ಆರ್ಡರ್ ಮಾಡಿದ್ದೆ. ಮತ್ತು ಅದಕ್ಕೆ 2 ಒಂದೇ ಥರ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪೂಮಾದಿಂದನೇ ಪರ್ಟಿಕ್ಯುಲರಾಗಿ ಆರ್ಡರ್ ಮಾಡಿದೆ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತೇನು ಹೇಳ್ತಿಲ್ಲ, ಚೆನ್ನಾಗೇ ಇತ್ತು. ಆಮೇಲೆ ಇನ್ನೊಂದು ಡ್ರೆಸ್ ನೋಡಿ, ಇದು ಮಿಂತ್ರಾದಿಂದ. ಆ್ಯಕ್ಚುಲಿ ನಾನು ಆಫೀಸಲ್ಲೇ ಅದು ಬಂದಿದ್ದ ತಕ್ಷಣ ಓಪನ್ ಮಾಡಿ ನೋಡಿಬಿಟ್ಟಿರ್ತೀನಿ. ಆಮೇಲೆ ಹೀಗೆ ಇಟ್ಕೊಂಡಿರ್ತೀನಿ. ಅನ್ಬಾಕ್ಸಿಂಗ್ ತುಂಬ ಸಲ ಅನ್ಕೊತೀನಿ ಮಾಡಬಾರ್ದು, ವೀಡಿಯೋ ಮಾಡುವಾಗಲೇ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ. ಬಟ್ಟು ನನಗೆ ಎಕ್ಸೈಟ್ಮೆಂಟಲ್ಲಿ ಬಂದಿದ್ದ ತಕ್ಷಣ ನಾನು ತೆಗ್ದು ಅದನ್ನ ನೋಡ್ಬೇಕು ಏನಿರುತ್ತೆ ಅಂತ. ಇದು ಇನ್ನೊಂದು ಡ್ರೆಸ್ಸು, ಇದು ಸ್ಕೈ ಬ್ಲೂ ಕಲರು. ಈ ಕಲರ್ ಅಂದರೆ ನಂಗೆ ತುಂಬ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತೀನಿ. ಇದರಲ್ಲಿ ನನ್ನ ಹತ್ರ ಸಾರಿ, ಡ್ರೆಸ್ಸಸ್ಸು, ಟಾಪ್ಸು, ಇವನ್ ಸಿಲ್ಕ್ ಸಾರೀಸ್ ಆಯ್ತಾ ಇದೆ. ಸರಿ ಅಂತೇಳಿ ಇದು ಇಷ್ಟ ಆಗಿತ್ತು ಅಂತ ತೊಗೊಂಡೆ. ಬಟ್ಟು ಇದು ಟ್ರೈ ಮಾಡಿ ನೋಡಬೇಕು. ಇನ್ ಕೇಸ್ ನನಗೆ ಹಾಕ್ದಾಗ ಚೆನ್ನಾಗಿ ಕಾಣಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡ್ತೀನಿ. ಇನ್ನೊಂದು ಯಾವುದೋ ಬ್ರ್ಯಾಂಡ್ದು ನಾನು ಕ್ಯಾಪ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಲಿಂಕಲ್ಲಿ ಹಾಕಿರ್ತೀನಿ ನಿಮಗೆ. ಇದನ್ನು ಸಹಿತ ನಾನು ಅಮೆಝಾನಿಂದನೇ ಆರ್ಡರ್ ಮಾಡಿದ್ದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ಇದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಓಪನ್ ಮಾಡಿ ಆಮೇಲೆ ಹಾಕ್ಕೊಂಡು ನೋಡಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ನಿಜವೂ ಅನ್ಬಿಲೀವಬಲ್ ಅನಿಸ್ತು. ನಾನು ಏನು ಬ್ರ್ಯಾಂಡೆಡ್ ತೊಗೊಂಡಿದ್ದೆ ಅದ್ರದ್ದು ಹಾಫ್ ಪ್ರೈಸು ಕೂಡ ಅಲ್ಲ ಇದ್ರದ್ದು. ಬಟ್ ಅಂದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ನನಗೆ ನಾನೇನು ಅಂದ್ಕೊಂಡೆ, ನಾನು ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ, ಅದಕ್ಕೆ ಪಕ್ಕಾ ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ಅಂತ ನಾನು ಇದನ್ನು ತೊಗೊಂಡಿದ್ದು. ಬಟ್ ಐ ಥಿಂಕ್ ಇಟ್ ವಾಸ್ ಎ ರೈಟ್ ಡಿಸಿಷನ್ ಆ್ಯಕ್ಚುಲಿ. ಸೊ ಈ ಕ್ಯಾಪ್ಸನ್ನು ಅದನ್ನು ನಾನು ರಿಟರ್ನ್ ಮಾಡಲ್ಲ, ಎಲ್ಲದನ್ನೂ ಇಟ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಒಂದು ಪಾರ್ಸೆಲ್ ಇತ್ತು ನೋಡಿ ಮಿಂತ್ರಾಯಿಂದ. ಇದು ಆ್ಯಕ್ಚುಲಿ ಲಾಂಗ್ ಜೀನ್ಸ್ದು ಸ್ಕರ್ಟ್ ಬರುತ್ತೆ. ಇದಕ್ಕೆ ಆ ಕ್ಯಾಪ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ನಾನು ಆ್ಯಕ್ಚುಲಿ ಆರ್ಡರ್ ಮಾಡಿದ್ದು. ಇದೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಹಾಕ್ಕೊಂಡಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಫ್ರಂಟಲ್ಲಿ ಸ್ಲಿಟ್ ಇದೆ. ಇದನ್ನು ನಾನು ಇಟ್ಕೊತಾ ಇದ್ದೀನಿ, ಡಿಸೈಡ್ ಮಾಡ್ಕೊಂಡು ಇದು ಇಟ್ಕೊತೀನಿ ಅಂತ ಹೇಳ್ಬಿಟ್ಟು. ಸ್ಕೈ ಬ್ಲೂ ಕಲರ್ ಮಾತ್ರ ಡೌಟ್ಫುಲ್ಲು, ಯಾಕಂದರೆ ನಾನು ಏನೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಓಪನ್ ಮಾಡಿದಾಗ ಅದ್ರದ್ದು ಕ್ವಾಲಿಟಿ ಅಷ್ಟೊಂದು ಚೆಂದ ಅನಿಸ್ತಿರ್ಲಿಲ್ಲ. ಇಲ್ಲಿ ನೋಡಿ, ಲಾಸ್ಟ್ ಬಾಕ್ಸ್ ಇವತ್ತು ಮಾಡಿರೋ ಆನ್ಲೈನ್ ಶಾಪಿಂಗಲ್ಲಿ, ಅದು ಎಗೇನ್ ಪೂಮಾದಿಂದ ಆಫೀಸಲ್ಲೇ ತೆಗೆದ್ಬಿಟ್ಟು ನೋಡಿಬಿಟ್ಟಿದ್ದೆ ನಾನು ಆಲ್ರೆಡಿ. ಅದು ಪೂಮಾ ಶೂಸೇ ಇದೆ, ವೈಟ್ ಕಲರು.
ಸೊ ಇದ್ರಕ್ಕೆ ಮ್ಯಾಚ್ ಆಗತ್ತಂತಲೇ ನಾನು ಇನ್ನೊಂದು ವೈಟ್ ಕ್ಯಾಪ್ ಆರ್ಡರ್ ಮಾಡಿದ್ದು. ಬಟ್ ಅದೂ ಚೆನ್ನಾಗಿದೆ. ಡೆಫಿನೆಟ್ಲಿ ಅಲ್ಲಿ ಕೀಪ್ ಎವ್ರಿಥಿಂಗ್. ಶೂಸ್ನೂ ನಾನು ಇಟ್ಕೊತೀನಿ ಬಿಕಾಸ್ ಇದು ಶೂಸ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮತ್ತು ಸೈಜು ಸಹಿತ ಪರ್ಫೆಕ್ಟಾಗಿ ನನಗೆ ಫಿಟ್ ಆಗ್ತಾಯಿತ್ತು. ನನಗೆ ಇವತ್ತು ಮಾಡಿದ ಶಾಪಿಂಗಲ್ಲಿ ಆಲ್ಮೋಸ್ಟ್ ಎಲ್ಲದೂ ಇಷ್ಟ ಆಯಿತು. ನಾನು ಎಲ್ಲದ್ರ ಬಗ್ಗೆನೂ ನನಗೆ 100% ಶ್ಯೂರ್ ಇದೆ ನಾನು ಇಟ್ಕೊತೀನಿ ಅಂತ, ಎಕ್ಸೆಪ್ಟ್ ದಟ್ ಸ್ಕೈ ಬ್ಲೂ ಕಲರ್ ಫ್ರಾಕ್. ಅದನ್ನ ನೋಡಬೇಕು ನಾನು, ಅದು ರಿಟರ್ನ್ ಎಷ್ಟು ದಿನ ಇದೆ ಅಂತ ಹೇಳಿಬಿಟ್ಟು. ಸೊ ಇಮಿಡಿಯೇಟಾಗಿ ರಿಟರ್ನ್ ಮಾಡ್ತೀನಿ. ಐ ಹೋಪ್ ನಿಮಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಲಾಸ್ಟಿಗೆ ನಮ್ಮ ಹಸ್ಬೆಂಡ್ಗೊಂದು ಈ ಕುಕ್ಕೀಸ್ ಗಿಫ್ಟ್ ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡಿ ನಾನು ಡೇ ಮುಗಿಸ್ತೀನಿ.